ನಮಸ್ಕಾರ. ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ರಶ್ಮಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಸುಂದರವಾದಂತಹ ಸೋಮವಾರದ ಈ ಮಧ್ಯಾಹ್ನದ ಸಮಯದಲ್ಲಿ ನಾವು ಭೇಟಿಯಾಗ್ತಾ ಇದ್ದೀವಿ. ನಿಮ್ಮ ವಿಜ್ಞಾನದ ಟಾಪಿಕ್ ನ ಕುರಿತು ಮಾತಾಡ್ತೀವಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ನಮ್ಮ ಹಳೆಯ ಕ್ಲಾಸ್ ನ ಮುಂದುವರೆದ ಭಾಗವನ್ನ ಮುಂದುವರಿಸ್ತಾ ಸಾಗೋಣ. ಲಾಸ್ಟ್ ಕ್ಲಾಸ್ ನಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ, ಯಾವ ಟಾಪಿಕ್ ಮಾತಾಡ್ತಾ ಇದ್ವಿ? ಹೌದಾ? ನಿಸರ್ಗದ ಸಂಪತ್ತು ನಾವ್ ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಂತಹ ಟಾಪಿಕ್ ಅಲ್ವಾ? ಓಕೆ. ಎಲ್ಲಿವರೆಗೂ ನಾವು ಮಾತಾಡ್ತಾ ಇದ್ವಿ? ನಿಸರ್ಗದ ಸಂಪತ್ತಾದಂತಹ ಗಾಳಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಗಾಳಿ ನಮ್ಮ ಒಂದು ವಾತಾವರಣದಲ್ಲಿ ಎಷ್ಟು ಅಂಶದಲ್ಲಿದೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಅದೇ ರೀತಿ ಗಾಳಿ ಯಂತ್ರಗಳ ಸ್ಥಾವರ ನೆನ್ಪಿದ್ಯಾ? ಗಾಳಿ ಯಂತ್ರಗಳ ಸ್ಥಾವರ ಅಂತ ಹೇಳಿದ್ರೆ ವಿಂಡ್ ಮಿಲ್, ಪವರ್ ಪ್ಲಾಂಟ್ ಅಥವಾ ಗಾಳಿ ಯಂತ್ರದ ಸ್ಥಾವರ. ಏನ್ ಮಾಡ್ತೀವಿ ಗಾಳಿ ಯಂತ್ರದ ಸ್ಥಾವರದಲ್ಲಿ ನಾವು? ವೆರಿ ಗುಡ್, ವಿದ್ಯುತ್ ಅನ್ನ ಜನರೇಟ್ ಮಾಡ್ತೀವಿ. ವಿ ಜನರೇಟ್ ಎಲೆಕ್ಟ್ರಿಸಿಟಿ. ನಮ್ಮ ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ ನಾವು ಕಾಣಬಹುದು ಈ ರೀತಿಯಾದಂತಹ ಗಾಳಿ ಯಂತ್ರಗಳ ಸ್ಥಾವರವನ್ನ, ಅಲ್ವಾ? ಅದೇ ರೀತಿ ತಮಿಳುನಾಡಿನಲ್ಲಿ ಮುಪ್ಪಂದಲ್ ಅನ್ನುವಂತಹ ಜಾಗದಲ್ಲಿ, ರಾಜಸ್ಥಾನದಲ್ಲಿ ಜೈ ಸಲ್ಮೇರ್ ಗಾಳಿ ಯಂತ್ರದ ಸ್ಥಾವರವನ್ನ, ಮಹಾರಾಷ್ಟ್ರದಲ್ಲಿ ಬ್ರಹ್ಮನ್ ವೇಲ್ ಗಾಳಿ ಯಂತ್ರದ ಸ್ಥಾವರವನ್ನ ನಾವು ಪ್ರಮುಖವಾದಂತಹ ಗಾಳಿ ಯಂತ್ರ ಸ್ಥಾವರಗಳು, ವಿಂಡ್ ಮಿಲ್, ಪವರ್ ಪ್ಲಾಂಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನಷ್ಟು ನೀವು ತಿಳ್ಕೊಳ್ತಾ ಹೋಗಬಹುದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಗಾಳಿ ಯಂತ್ರದ ಸ್ಥಾವರಗಳ ಬಗ್ಗೆ ಕೂಡ ನೀವು ತಿಳ್ಕೊಳ್ತಾ ಹೋಗಬಹುದು. ಓಕೆ. ಈಗ ಕರ್ನಾಟಕದಲ್ಲಿರುವಂತಹ ವಿಂಡ್ ಮಿಲ್ ಪ್ರಾಜೆಕ್ಟ್ ಗಳ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ. ಹೈಬ್ರಿಡ್ ಪ್ರಾಜೆಕ್ಟ್ ಗಳು ನಡೀತಾ ಇರ್ತವೆ ಅಂತ ಹೇಳಿದ್ದೆ ನಿಮ್ಗೆ. ಪ್ರಮುಖವಾಗಿ ನಾವು ಅದನ್ನ ಚಿತ್ರದುರ್ಗದಲ್ಲಿ ಕಾಣ್ತಾ ಹೋಗಬಹುದು, ಗಾಳಿ ಯಂತ್ರದ ಸ್ಥಾವರಗಳನ್ನ. ಈಗ ಮುಂದುವರೆದ ಭಾಗದಲ್ಲಿ ನಾವು ಹೋಗೋಕ್ಕಿಂತ ಮುಂಚೆ, ಪಾಠವನ್ನ ನೀರಿನ ಕಡೆಗೆ ನಾವು ಹರಿಸೋದ್ಕಿಂತ ಮುಂಚೆ, ಇವತ್ತಿನ ಕ್ಲಾಸ್ ನಲ್ಲಿ ಒಂದಿಷ್ಟು ಡಿಕ್ಟೇಷನ್ ವರ್ಡ್ಸ್ ಗಳನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಕ್ಲಾಸ್ ನ ಆರಂಭದಲ್ಲೇ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಅದಾದ ನಂತರ ನೀವೇನ್ ಮಾಡ್ಬೇಕು, ಅದನ್ನ ನಿಮ್ಮ ಪುಸ್ತಕದಲ್ಲಿ ನೋಟ್ ಮಾಡ್ಕೊಂತಾ ಹೋಗ್ಬೇಕು. ಯಾವ ತರ ನೋಟ್ ಮಾಡ್ಕೊಬೇಕು? ಪ್ರಥಮವಾಗಿ ಕನ್ನಡ ಪದಗಳನ್ನ ಹೇಳಿದಾಗ ಕನ್ನಡ ಅಂತ ಬರೆದು 1, 2, 3, 4, 5. ಅದೇ ತರ ಇಂಗ್ಲಿಷ್ ಅಂತ ಬರ್ದು 1, 2, 3, 4, 5. ಕಾಣಿಸ್ತಾ ಇದ್ಯಾ ನಾನು ಬರ್ದಿರೋದು? ಈ ರೀತಿಯಾಗಿ ನೀವು ನೋಟ್ ಮಾಡ್ಕೊಂತಾ ಹೋಗ್ಬೇಕಾಗತ್ತೆ. ನೋಟ್ ಮಾಡ್ಕೊಂತೀರಾ ಅಲ್ವಾ? ಈಗ ಹಾಗಾದ್ರೆ ಡಿಕ್ಟೇಷನ್ ಶುರು ಮಾಡೋಣವಾ? ಸರಿ, ಹಾಗಿದ್ರೆ ಮೊದಲನೇ ಪದ ಇವತ್ತಿನ ಡಿಕ್ಟೇಷನ್. ಓಕೆ, 30 ಸೆಕೆಂಡ್ ಕಾಲಾವಕಾಶ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಪುಸ್ತಕಗಳನ್ನ ತೆಗ್ದಿಡಿ. ಪ್ಲೀಸ್ ಓಪನ್ ಆಲ್ ಆಫ್ ಯುವರ್ ಬುಕ್ಸ್ ಅಂಡ್ ಕೋಆರ್ಡಿನೇಟರ್ಸ್ ದಯವಿಟ್ಟು ಒಂದು 10 ಮಕ್ಕಳಿನ ಫೋಟೋ ಆದ್ರೂ ತೆಗೆದ್ಬಿಟ್ಟು ಕಳಿಸಿ. ಅವ್ರು ಬರ್ದಿರೋ ಫೋಟೋ ತೆಗೆದು ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕಳಿಸಿ, ಕನಿಷ್ಠ 10. ಓಕೆ, ಶುರು ಮಾಡೋಣ. ಮೊದಲನೇದಾಗಿ ಕನ್ನಡ ಪದ, ಮೊದಲನೇ ಪದ ಮಣ್ಣು. ಮಣ್ಣು, ಈ ಪದವನ್ನ ಬರೀರಿ. ಮಣ್ಣು. ಕನ್ನಡ ಪದ ಮಣ್ಣು, ಮೊದಲನೇ ಪದ.
ಬರ್ದ್ರಾ? ನೆಕ್ಸ್ಟ್ ಮಣ್ಣು ಬರ್ದ್ರಾ? ನೆಕ್ಸ್ಟ್ ಪದ ಬೀಜ. ಬೀಜ. ನೆಕ್ಸ್ಟ್ ಮೂರನೇ ಪದ ಹೂವು. ಮೂರನೇ ಪದ ಹೂವು. ಮೊದಲನೇ ಪದ ಮಣ್ಣು, ಎರಡನೇ ಪದ ಬೀಜ, ಮೂರನೇ ಪದ ಹೂವು, ನಾಲ್ಕನೆಯ ಪದ ಎಲೆ. ಎಲೆ. ಎಲೈ ಮಾನವ, ಆ ಎಲೆಯಲ್ಲ, ಎಲೆ. ತಿನ್ನುವಂತಹ ಎಲೆ. ಆಯ್ತಾ? ಐದನೇ ಪದ ಬೇರು. ಬೇರು. ಸೊ ಯಾವ್ಯಾವ ಪದಗಳಾದ್ವು? ಮಣ್ಣು, ಬೀಜ, ಹೂವು, ಎಲೆ, ಬೇರು. ಓಕೆ. ಈಗ ಇಂಗ್ಲಿಷ್ನ ಪದಗಳು. ಓಕೆ, ಕನ್ನಡ ಪದ ಆಯ್ತಲ್ಲ, ಈಗ ಇಂಗ್ಲಿಷ್ನ ಪದಗಳು ಬರ್ಕೊಳ್ಳಿ. ಮೊದಲನೇ ಪದ ಸಾಯಿಲ್. ಸಾಯಿಲ್. ಸ ಸಾಯಿಲ್. ಫೋನಿಕ್ಸ್ ರೀತಿಲಿ ನಿಮ್ಗೆಲ್ಲ ಫೋನಿಕ್ಸ್ ಈಗ ಕರಗತ ಆಗಿರ್ಬೇಕಲ್ಲ. ಮೇಡಮ್ ಅವ್ರು ಪಾಠ ಮಾಡ್ತಿದಾರಲ್ವಾ? ಸೊ ಅಂದ್ರೆ ಹಾ ಅದೇ ರೀತಿ ಸಾಯಿಲ್. ನೆಕ್ಸ್ಟ್ ಸೀಡ್. ಸೀಡ್. ಎರಡನೇ ಪದ ಸೀಡ್. ಸೀಡ್. ಮೂರನೇ ಪದ ಫ್ಲವರ್. ಮೂರನೇ ಪದ ಫ್ಲವರ್. ಫ್ಲವರ್. ನಾಲ್ಕನೇ ಪದ ಲೀಫ್. ನಾಲ್ಕನೇ ಪದ ಲೀಫ್. ನಾಲ್ಕನೇ ಪದ ಲೀಫ್. ಐದನೇ ಪದ ರೂಟ್. ಐದನೇ ಪದ ರೂಟ್. ನೋಟ್ ಮಾಡ್ಕೊಂಡ್ರಾ? ಇಂಗ್ಲಿಷ್ ಪದಗಳು ಸಾಯಿಲ್, ಸೀಡ್, ಫ್ಲವರ್, ಲೀಫ್, ರೂಟ್. ನೋಟ್ ಮಾಡ್ಕೊಂಡ್ರ ಮಕ್ಳೇ? ಓಕೆ. ಸೊ ಇದಾಗಿತ್ತು ಇವತ್ತಿನ ಡಿಕ್ಟೇಷನ್ ಪದಗಳು. ಕ್ಲಿಯರ್? ಈಗ ಮುಂದುವರಿತಾ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಬಹಳಷ್ಟು ಆಸಕ್ತಿದಾಯಕವಾಗಿರುವಂತಹ ವಿಷಯಗಳನ್ನ ತಿಳ್ಕೊಂತಾ ಹೋಗೋಣ. ಎಲ್ಲ ಬುಕ್ಗಳನ್ನ ತೆಗ್ದಿಡಿ. ನೀರು ಅಥವಾ ವಾಟರ್, ಇದ್ರ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಎಲ್ಲ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ಪೇಜ್ ನಂಬರ್ 95, 95. ಕೊಟ್ಟಿಗೆಯಲ್ಲಿನ ಹಸುಗಳಿಗಾಗಿ ನೀರಿನ ತೊಟ್ಟಿಗಳನ್ನ ತುಂಬಲು ಮತ್ತು ಉದ್ಯಾನದಲ್ಲಿನ ತರಕಾರಿಗಳು ಮತ್ತು ಔಷಧಿಯ ಸಸ್ಯಗಳಿಗೆ ನೀರುಣಿಸಲು ಭೂಮಿ ಮತ್ತು ಸೂರ್ಯ ಅಜ್ಜಿಗೆ ಸಹಾಯ ಮಾಡ್ತಾರೆ. ಸಾಮಾನ್ಯವಾಗಿ ಹಳ್ಳಿಗಾಡು ಪ್ರದೇಶಗಳಿಗೆ ನಾವು ಹೋದಾಗ ಏನಾಗುತ್ತೆ, ಈ ತೊಟ್ಟಿಗಳಲ್ಲಿ, ತೊಟ್ಟಿ ಅಂದ್ರೆ ಈ ನೋಡಿ ಈ ರೀತಿ ಇರುತ್ತೆ, ಇದ್ರ ತುಂಬಾ ನೀರ್ಗಳನ್ನ ತುಂಬಿರ್ತಾರೆ. ಈ ನೀರು ಏನ್ ತೆಗ್ ಬಳಸ್ತಾರೆ? ಅಲ್ಲಿರುವಂತಹ ಜಾನುವಾರುಗಳು, ಎಮ್ಮೆ, ಹಸು, ಆ ಕರುಗಳು, ಕೆಲವೊಂದ್ಸಲ ನಾಯಿಗಳು, ಬೆಕ್ಕುಗಳು, ಅವಕ್ಕೆಲ್ಲ ಬಾಯಾರಿಕೆ ಆದಾಗ ನಮ್ಗೇನಾದ್ರು ಸ್ವಲ್ಪ ಬಾಯಾರಿಕೆ ಆಯ್ತು ಅಂದ್ರೆ ತಾವಾಗ್ತಿದೆ ನೀರ್ ಕೊಡು ಅಂತ ಕೇಳ್ತೀವಿ. ಹೌದಾ? ಬಾಯ ಆಗ್ತಾ ಇದೆ ನೀರ್ ಕೊಡು ಅಂತ ಕೇಳ್ತೀವಿ. ಪಾಪ ಅವುಗಳು ಎಲ್ಲಿಂದ ಕೇಳ್ತವೆ? ಆದ್ರಿಂದ ಅಂತಹ ಮೂಕ ಪ್ರಾಣಿಗಳಿಗೋಸ್ಕರ ಈ ರೀತಿ ತೊಟ್ಟಿಗಳನ್ನ ತುಂಬ್ತಾರೆ. ಅದು ಸಾಮಾನ್ಯವಾಗಿ ಕೊಟ್ಟಿಗೆಯ ಹತ್ರದಲ್ಲೇ ಇರುತ್ತೆ. ಕೊಟ್ಟಿಗೆ ಈ ಸಾಕು ಪ್ರಾಣಿಗಳು ವಾಸಿಸುವಂತಹ ಜಾಗ. ಆಯ್ತಾ? ಸೊ ಅದಕ್ಕೆ ಮತ್ತೆ ಸಾಮಾನ್ಯವಾಗಿ ಹಳ್ಳಿಗಾಡು ಪ್ರದೇಶಗಳಲ್ಲಿ ನಮ್ ತರ ಸಿಟಿಲಿ ಏನ್ ಮಾಡ್ತೀವಿ? ತರಕಾರಿ ಬೇಕಾ, ಹಣ್ಣು ಬೇಕಾ, ಮಾರ್ಕೆಟ್ಗೆ ಹೋಗಿ ತರ್ತೀವಿ. ಅಲ್ಲೆಲ್ಲ ಹಾಗಾಗಲ್ಲ. ಹಿತ್ಲಲ್ಲಿ ತರಕಾರಿಗಳನ್ನ, ಮನೆಗ್ ಬೇಕಾಗಿರುವಂತಹ ಸೊಪ್ಪು ಸದೆಗಳನ್ನ ಬೆಳೆಸಿರ್ತಾರೆ. ಅಷ್ಟ್ ಮಾತ್ರ ಅಲ್ಲದೆ ಕೆಲವೊಂದು ಔಷಧಿಯ ಸಸ್ಯಗಳು. ಸ್ವಲ್ಪ ನೆಗಡಿ ಕೆಮ್ಮು ಬಂತು ಅಂತ ಹೇಳಿದ್ರೆ ವೈದ್ಯರ ಹತ್ರ ಅಥವಾ ಮೆಡಿಕಲ್ ಶಾಪ್ ಓಡೋದಿಲ್ಲ. ಬದ್ಲಿಗೆ ಈ ದೊಡ್ಡಪತ್ರೆ ಎಲೆ ಇರುತ್ತೆ,
ವಿಳ್ಳೆದೆಲೆಗಳಿರುತ್ತೆ, ತುಳಸಿ ಎಲೆಗಳಿರುತ್ತೆ. ಇದೇ ರೀತಿ ಒಂದಿಷ್ಟು ಔಷಧೀಯ ಗುಣಗಳಿರುವಂತಹ ಎಲೆಗಳು, ಅಮೃತ ಬಳ್ಳಿ ಆಗಿರಬಹುದು, ಶಂಖಪುಷ್ಪ ಹೂವಾಗಿರಬಹುದು, ಇಂಥದ್ನೆಲ್ಲ ಸೇವಿಸ್ತಾ ಬರ್ತಾರೆ. ನಿಮ್ಗೆ ಆಸಕ್ತಿ ಇದ್ರೆ ಮತ್ತೊಮ್ಮೆ ಯಾವ್ದಾದ್ರು ಕ್ಲಾಸ್ ನಲ್ಲಿ ಯಾವ ಯಾವ ಮನೆ ಮದ್ದುಗಳು ನಾವು ಆರೋಗ್ಯಕರವಾಗಿ ಮಾಡ್ಕೊಬಹುದು ಅಂತ ತಿಳಿ ಹೇಳ್ತೀನಿ. ಓಕೆನಾ? ಸದ್ಯಕ್ಕೆ ಇಲ್ಲಿಗೆ ನಮ್ಮ ಕತೆ ಮುಂದುವರಿತಾ ಹೋಗುತ್ತೆ. ಭೂಮಿ ಮತ್ತು ಸೂರ್ಯ ಅವ್ರ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನೀರಿನ ಪ್ರತಿ ಹನಿಯು ಬಳಕೆಯಾಗುವಂತೆ ಹಾಗೂ ಸ್ವಲ್ಪವೂ ವ್ಯರ್ಥವಾಗದಂತೆ ವೇಸ್ಟ್ ಆಗದಂತೆ ಗಿಡಗಳಿಗೆ ಹೇಗೆ ನೀರುಣಿಸಬೇಕು ಅನ್ನೋದನ್ನ ಅಜ್ಜಿ ಅವರಿಗೆ ಕಲಿಸ್ತಾರೆ. ಈಗ ನಮ್ಮ ದೈನಂದಿನ ಜೀವನದಲ್ಲಿ ನೀರಿನ ಉಪಯೋಗಗಳು ಯಾವ ರೀತಿ ನಾವು ಮಾಡಬಹುದು, ಯಾವ ರೀತಿ ನಾವು ನೀರನ್ನ ಉಪಯೋಗ ಮಾಡಬಹುದು ಗೊತ್ತಿದ್ಯಾ ನಿಮ್ಗೆ? ಸೇವ್ ವಾಟರ್, ಸೇವ್ ಅರ್ತ್. ಸೊ ಯಾವ ರೀತಿ ನಾವು ಉಪಯೋಗ ಮಾಡ್ತೀವಿ ನೀರ್ನ? ವೆರಿ ಗುಡ್. ಕುಡಿಲಿಕ್ಕೆ ಉಪಯೋಗಿಸ್ತೀವಿ ನೀರನ್ನ, ಹೌದಾ? ಈಗ ಚಳಿಗಾಲದಲ್ಲಂತೂ ಜಾಸ್ತಿ ನೀರನ್ನ ಕುಡಿಬೇಕು ಅಂತ ಅನ್ಸದೇ ಇಲ್ಲ. ನಿಮ್ಗೂ ಹಾಗೆ ಅನ್ಸುತ್ತಾ? ಬಾಯಾರಿಕೆ ಆಗುತ್ತೆ, ಬಟ್ ಚಳಿಗೆ ನೀರನ್ನ ಕುಡಿಬೇಕು ಅಂತ ಅನ್ಸೋದೇ ಇಲ್ಲ. ಸೊ ಎಷ್ಟೋ ಜನರಿಗೆ ಈ ಡಿಹೈಡ್ರೇಷನ್ ಈ ಸಮಯದಲ್ಲಿ ಆಗುತ್ತೆ, ಮತ್ತೆ ಚರ್ಮ ಎಲ್ಲ ಒಣಗ್ದಂಗ್ ಆಗುತ್ತೆ. ಆದ್ರಿಂದ ಬೆಚ್ಚಗಿರೋ ನೀರನ್ನಾದ್ರೂ ಸಾಧ್ಯವಾದಷ್ಟು ಕುಡಿಯಕ್ಕೆ ಶುರು ಮಾಡ್ಬೇಕು. ಮತ್ತೆ ಕೃಷಿ ಉತ್ಪಾದನೆಗೆ ಬಳಸ್ತೀವಲ್ವಾ, ಅಗ್ರಿಕಲ್ಚರಲ್ ಲ್ಯಾಂಡ್ ಗಳಲ್ಲಿ ನಾವು ನೀರನ್ನ ಬಳಸ್ತಾ ಹೋಗ್ತೀವಿ. ಅಡ್ಗೆ ಮಾಡಕ್ ನೀರಿಲ್ಲ ಅಂದ್ರೆ ಹೇಗ್ ಸಾಧ್ಯ? ನೀರ್ ಬೇಕೇ ಬೇಕು. ಒಂದ್ ಪಕ್ಷ ಉಪ್ಪು ಖಾರ ಹುಳಿ ಕಡಿಮೆ ಇದ್ರೂ ಪರವಾಗಿಲ್ಲ, ನೀರಂತೂ ಯಥೇಚ್ಛವಾಗಿ ಬೇಕಾಗುತ್ತೆ. ತರಕಾರಿಗಳನ್ನ ತೊಳಿಯಕ್ಕಿರ್ಬಹುದು, ಅಥವಾ ಸಾರ್ ಮಾಡಕ್ಕಿರ್ಬಹುದು, ಅನ್ನ ಮಾಡಕ್ಕಿರ್ಬಹುದು, ಮುದ್ದೆ ಮಾಡಕ್ಕಿರ್ಬಹುದು, ಜ್ವಾಳದ ರೊಟ್ಟಿ ತಟ್ಟಕ್ಕಿರ್ಬಹುದು, ನಮ್ಗೆ ನೀರು ಬೇಕೇ ಬೇಕು, ಹೌದಾ? ಹಾಗೇನೆ ಸ್ನಾನ ಮಾಡ್ಲಿಕ್ಕೆ, ದಿನ ಸ್ನಾನ ಮಾಡೋ ಅಭ್ಯಾಸ ಉಂಟಾ ನಿಮ್ಮೆಲ್ಲರಿಗೂ? ವೆರಿ ಗುಡ್. ಮತ್ತೆ ನೀರನ್ನ ಬಳಸ್ತೀವಿ ಸ್ನಾನ ಮಾಡ್ಲಿಕ್ಕೆ. ಹಾಗೆ ಮನೆಯನ್ನ ಕ್ಲೀನ್ ಮಾಡ್ಲಿಕ್ಕೆ, ಕಸ ಗುಡ್ಸ್ಲಿಕ್ಕೆ, ಮನೆ ಒರೆಸ್ಲಿಕ್ಕೆ, ಮನೆಯ ಮುಂದೆ ಸಾರಿಸಿ ಗುಡ್ಸಿ ರಂಗೋಲಿಯನ್ನ ಹಾಕ್ಲಿಕ್ಕೆ ನೀರ್ ಬೇಡ್ವೆ? ಅಲ್ಲೂ ಕೂಡ ನೀರ್ ಬೇಕಾಗುತ್ತೆ ನಮ್ಗೆ, ಹೌದಾ? ಅದೇ ತರ ಕಾರ್ಖಾನೆಗಳು ಅಂದ್ರೆ ಫ್ಯಾಕ್ಟರೀಸ್ ಗಳಲ್ಲಿ, ಅಲ್ಲೂ ಕೂಡ ನೀರಿನ ಅವಶ್ಯಕತೆ ನಮ್ಗೆ ತುಂಬಾ ಇರುತ್ತೆ. ಈ ರೀತಿ ಕುಡಿಯೋದಕ್ಕೆ, ಅಡ್ಗೆ ಮಾಡಕ್ಕೆ, ಸ್ನಾನ ಮಾಡಕ್ಕೆ, ಬಟ್ಟೆ ಒಗಿಲಿಕ್ಕೆ ಮತ್ತು ಮನೆಯನ್ನ ಸ್ವಚ್ಛಗೊಳಿಸ್ಲಿಕ್ಕೆ, ಹೀಗೆ ಅನೇಕ ದೈನಂದಿನ ಚಟುವಟಿಕೆ, ಡೈಲಿ ಆಕ್ಟಿವಿಟಿ, ಅದಕ್ಕೆ ನಮ್ಗೆ ನೀರು ಅಗತ್ಯವಾಗಿ ಬೇಕಾಗಿರುತ್ತೆ. ಅಲ್ಲದೆ ಬೆಳೆಗಳನ್ನ ಬೆಳೆಯೋದಕ್ಕೂ ಕೃಷಿ ಪ್ರದೇಶಗಳಲ್ಲೂ ಕೈಗಾರಿಕಾ ಪ್ರದೇಶಗಳಲ್ಲೂ ಕೂಡ ನಾವು ನೀರನ್ನ ಬಳಸ್ತಾ ಹೋಗ್ತೀವಿ. ಈ ನೀರು ಎಲ್ಲಿಂದ ಸಿಗುತ್ತೆ? ನೀರಿನ ವಿವಿಧ ಆಕಾರಗಳ ಬಗ್ಗೆ ನೀವು ಪಟ್ಟಿ ಮಾಡ್ತೀರಾ? ಎಲ್ಲೆಲ್ಲಿಂದ ನಮ್ಗೆ ನೀರ್ ಸಿಗುತ್ತೆ ಅಂತ? ಎಸ್, ಕಮಾನ್, ಯಾರ್ದು ತಗೊಳ್ಳಿ, ನೀವೇ ವಾಲಂಟರಿ ಆಗಿ ಹೇಳಿ ನೋಡೋಣ, ಎಲ್ಲೆಲ್ಲಿಂದ ನೀರ್ ಸಿಗುತ್ತೆ ನಮ್ಗೆ? ಎಲ್ಲೆಲ್ಲಿಂದ ನೀರ್ ಸಿಗುತ್ತೆ? ಓಕೆ, ಅದ್ರ ಬಗ್ಗೆ ಒಂದು ಆಕ್ಟಿವಿಟಿಯನ್ನ ಮಾಡೋಣ ನಾವು. ನಮ್ಗೆ ಎಲ್ಲೆಲ್ಲಿಂದ ನೀರ್ ಸಿಗುತ್ತೆ ಅಂತ ಒಂದ್ ಕೆಲ್ಸ ಮಾಡ್ತೀನಿ. ಸರಿಯಾಗಿ ನಾನು 3:55 ಈ ಒಂದು ಆಕ್ಟಿವಿಟಿನ ಮಾಡ್ತೀನಿ ನಿಮ್ಗೋಸ್ಕರ. ಓಕೆನಾ? ಹಾ, ನಂಗ್ ನೆನ್ಸಿ 3:55ಗೆ ಆಕ್ಟಿವಿಟಿನ ಮಾಡೋಣ. ಆದ್ರೆ ಈಗ ನಾವು ಈ ಕೃಷಿಯ ಪ್ರದೇಶಗಳಲ್ಲಿ ನೀರನ್ನ ಹೇಗೆ ಬಳಸ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ. ಈಗ ನೋಡಿ, ಇಲ್ಲಿ ನೀವೊಂದು ಭೂಗರ್ಭದ ನಮ್ಮ ವರ್ಲ್ಡ್ ಗ್ಲೋಬ್ ಪಿಕ್ಚರ್ನ ಕಾಣಬಹುದು. ಈ ನೋಡಿದಾಗ ನಮ್ಮ ಭೂಮಿಯ 2/3 ಭಾಗ ಅಂದ್ರೆ ಸಂಪೂರ್ಣವಾಗಿ ನೀರಿನಿಂದ ಆವೃತಗೊಂಡಿದೆ. ಈ ಪಿಕ್ಚರ್ನ ಕಾಣಬಹುದು. ಬಹುತೇಕ ಭಾಗ ಏನೋ 70.8%, ಮುಕ್ಕಾಲ್ವಾಸಿಗಿಂತ ಜಾಸ್ತಿ ನೀರಿನಿಂದನೇ ಆವೃತವಾಗಿದೆ, ಹೌದಾ? ಇನ್ ಮುಕ್ಕಿರೋ ಭೂಮಿ ಮಾತ್ರ ಭೂಮಿಯ ಪ್ರದೇಶ ಆಗಿರುತ್ತೆ. ಸೊ ಅದ್ರಲ್ಲಿ ಹೆಚ್ಚು ನೀರು ಸಾಗರಗಳು ಮತ್ತು ಸಮುದ್ರಗಳಲ್ಲಿ ಕಂಡು ಬರುತ್ತೆ, ಸಿ ವಾಟರ್, ಓಷನ್ಸ್ ಗಳಲ್ಲಿ ಕಂಡು ಬರುತ್ತೆ. ಆದರೆ ಇದು ಲವಣಯುಕ್ತ ಅಥವಾ ಉಪ್ಪು ನೀರಾಗಿದೆ. ಲವಣಯುಕ್ತ ಅಂದ್ರೆ ಕ್ರಿಸ್ಟಲ್ಸ್, ಲವಣಗಳು ಇರುತ್ತೆ, ಉಪ್ಪಿನ ಅಂಶ ಇರುತ್ತೆ. ಸಮುದ್ರ ನೀರ್ ಯಾರಾದ್ರೂ ಕುಡ್ದಿದ್ದೀರಾ? ಕುಡಿಲಿಕ್ಕೆ ಯೋಗ್ಯವಾಗಿದ್ಯಾ? ಅಥವಾ ಅಡ್ಗೆ ಮಾಡ್ಲಿಕ್ಕಾಗತ್ತಾ ನೀರ್ನಲ್ಲಿ? ಇಲ್ಲ. ಈ ಉಪ್ಪು ನೀರ್ನ ನಾವ್ ಯಾವ್ದೇ ಮನೆ ಬಳಕೆಗೆ ಅಥವಾ ಕೃಷಿಗೆ ಮತ್ತು ಕೈಗಾರಿಕಾ ಬಳಕೆಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಈ ಎಲ್ಲಾ ಚಟುವಟಿಕೆಗಳಿಗೆ ನಮ್ಗೆ ಸಿಹಿ ನೀರಿನ ಅಗತ್ಯವಿದೆ. ಅದು ಹಿಮಪದರಗಳು ಅಥವಾ ಮಂಜುಗಡ್ಡೆ, ನದಿ ಅಥವಾ ಸರೋವರದಲ್ಲಿ ನಮ್ಗೆ ಈ ರೀತಿಯಾಗಿ ಸಿಗ್ತಾ ಹೋಗುತ್ತೆ. ಯಾವುದು? ನೀರನ್ನೋದು ಹಿಮಗಡ್ಡೆಗಳಲ್ಲಿ ಅಂತ ಕಡೆ ನಮ್ಗೆ ಸಿಗ್ತಾ ಹೋಗುತ್ತೆ.
ಓಕೆ. ಸೊ ಈ ನದಿ ಅಥವಾ ಸರೋವರದ ಭೂಮಿಯ ಮೇಲ್ಮೈ ಮತ್ತು ಅಂತರ್ಜಾಲದಲ್ಲೂ ಕೂಡ ನೀರನ್ನ ಕಾಣಬಹುದು. ಆದ್ರೆ ಈ ಹಿಮಪದರ ಮತ್ತು ಮಂಜುಗಡ್ಡೆಯ ರೂಪದಲ್ಲಿ ಸಿಹಿ ನೀರೇನ್ ಬಳಕೆ ಮಾಡ್ತೀವಲ್ವಾ, ಅದು ಬಹಳ ಕಷ್ಟ. ಕೊಳಗಳು, ನದಿಗಳು, ಸರೋವರಗಳು ಮತ್ತು ಬಾವಿಗಳಲ್ಲಿ ಕೂಡ ಅತ್ಯಲ್ಪ ಪ್ರಮಾಣದಲ್ಲಿ ಲಭ್ಯವಿರುವಂತಹ ಸಿಹಿ ನೀರನ್ನ ಸುಲಭವಾಗಿ ಪಡಿಬಹುದು. ಆದ್ರೆ ಅದು ತುಂಬಾ ಅಮೂಲ್ಯವಾದದ್ದು. ಇಟ್ ಇಸ್ ವೆರಿ ವ್ಯಾಲ್ಯೂಬಲ್. ಆದ್ರಿಂದ ನಾವ್ ಏನ್ ಮಾಡ್ಬೇಕು, ಎಚ್ಚರಿಕೆಯಿಂದ ಬಳಸ್ಬೇಕು. ಸೊ ನೀವು ದೈನಂದಿನ ಚಟುವಟಿಕೆಗಳಲ್ಲಿ ನೀರನ್ನ ಎಲ್ಲೆಲ್ಲಿ ಬಳಸ್ತೀರಾ, ಅದು ಎಲ್ಲೆಲ್ಲಿ ವ್ಯರ್ಥವಾಗ್ತಾ ಇದೆ ಮತ್ತು ಆ ವ್ಯರ್ಥವನ್ನ ತಪ್ಪಿಸೋದು ಹೇಗೆ ಅಂತ ಕೋಷ್ಟಕ 11.1 ಇನ್ ಆಕ್ಟಿವಿಟಿ 11.3 ಚಾರ್ಟ್ 11.1 ಒಂದು ಆಕ್ಟಿವಿಟಿ ಇದೆ. ಆ ಆಕ್ಟಿವಿಟಿನ ಮಾಡ್ಕೊಂಡು ಬರಬಹುದು. ಆದ್ರೆ ಅದಕ್ಕೆ ಪೂರಕವಾಗುವಂತಹ ಒಂದಿಷ್ಟು ವಿಷಯಗಳನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಮೊದಲನೇದಾಗಿ, ದೈನಂದಿನ ಜೀವನದಲ್ಲಿ ನೀರನ್ನ ಉಳಿಸಲು ಬಕೆಟ್ ಸ್ನಾನ, ನಲ್ಲಿಗಳನ್ನ ಬಂದ್ ಮಾಡೋದು, ಸೋರುವ ಪೈಪ್ಗಳನ್ನ ಸರಿಪಡಿಸೋದು, ಆರೋ ತ್ಯಾಜ್ಯ ನೀರನ್ನ ಗಿಡಗಳಿಗೆ ಬಳಸೋದು ಮತ್ತು ಬಟ್ಟೆ ತೊಳೆಯುವಾಗ ಫುಲ್ ಲೋಡ್ ಬಳಸುವುದನ್ನ ಅಳವಡಿಸಿಕೊಳ್ಳಿ. ಏನ್ ಹೇಳ್ತಾ ಇದ್ದೀರಾ ಮಿಸ್? ನಾ ಹೇಳ್ದೆ ನಿಮ್ಗೆ, ನೀರು ಅನ್ನೋದು ಬಹಳ ಅಮೂಲ್ಯವಾದದ್ದು. ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವ್ಯಾಲ್ಯೂಬಲ್ ಅಲ್ವಾ? ಈ ನೀರನ್ನ ಯಾವ ರೀತಿ ನಾವು ಮಿತವಾಗಿ ಬಳಕೆ ಮಾಡ್ಬೇಕು, ಸೊ ಅತಿಯಾಗಿ ನಾವ್ ಎಲ್ಲೆಲ್ಲಿ ಬಳಕೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ಕೋಷ್ಟಕ 11.1 ಇದೆ. ಕಾಣಿಸ್ತಾ ಇದ್ಯಾ? ಈ ಕೋಷ್ಟಕದಲ್ಲಿ ನಾವು ಕಾಣಬಹುದು. ಈ ಒಂದು ಸಾಲನ್ನ ನೀವ್ ತುಂಬಿ, ಆದ್ರೆ ಇದಕ್ಕಿಂತ ಮುಂಚೆ ನಾವ್ ಯಾವ ರೀತಿ ನೀರನ್ನ ಕಾಪಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ನೋಟ್ಸ್ ಅನ್ನ ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ. ಎಲ್ಲಾದ್ರೂ ಅಗತ್ಯ ಇದ್ರೆ ಪಾಯಿಂಟ್ಸ್ ರೀತಿ ನೋಟ್ ಮಾಡ್ಕೊಳ್ಳಿ. ಓಕೆ. ಫಸ್ಟ್, ದೈನಂದಿನ ಜೀವನದಲ್ಲಿ ನಾವ್ ನೀರನ್ನ ಯಾವ ರೀತಿ ಉಳಿಸ್ಕೊಂಡ್ ಬರ್ಬೋದು ಮೇಡಮ್? ದಿನಾ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ವಾರಕ್ ಒಂದ್ಸಲನೋ 2 ಸ್ನಾನನೋ ಸ್ನಾನ ಮಾಡಿದ್ರೆ ಸಾಕು, ನೀರ್ ಬೇಕಾದಷ್ಟು ಉಳಿಯುತ್ತೆ. ಹೌದಾ? ನಮ್ ಪಾತ್ರೆ ಎಲ್ಲ ಯಾರ್ ಮೇಡಮ್ ತೊಳಿತಾರೆ? ಟಿಶ್ಯೂ ಪೇಪರಲ್ಲೋ ಒರೆಸಿಟ್ರೆ ಸಾಕು, ಎಷ್ಟೊಂದ್ ನೀರ್ ಉಳಿಯುತ್ತೆ. ಈಗ ಮಧ್ಯಾಹ್ನ ಬಿಸಿ ಊಟ ಸಹ ಹಾಗೆ ಮಾಡೋಣವಾ? ಇಲ್ಲ. ಸೊ ನಾವು ನೀರನ್ನ ಉಳಿತಾಯ ಮಾಡ್ಬೇಕು ನಿಜ, ಹಾಗಂತ ನಮ್ಮ ನೈರ್ಮಲ್ಯತೆಯ ಜೊತೆಗೆ, ಸ್ವಚ್ಛತೆಯ ಜೊತೆಗೆ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊಬಾರ್ದು ಅಲ್ವಾ? ಸೊ ಯಾವ ರೀತಿ ಉಳಿಸ್ತಾ ಹೋಗ್ಬಹುದು? ಈ ಬಕೆಟ್ ಅಲ್ಲಿ ಸ್ನಾನ ಮಾಡೋದು ಮತ್ತೆ ನಲ್ಲಿಗಳನ್ನ ಬಂದ್ ಮಾಡೋದ್ರಿಂದ, ಈ ಸೋರುವ ಪೈಪ್ಗಳೇನಾದ್ರೂ ಇದ್ರೆ ಅದನ್ನ ಸರಿಪಡಿಸೋದ್ರಿಂದ ಎಷ್ಟೋ ನೀರನ್ನ ಉಳಿಸಬಹುದು. ತ್ಯಾಜ್ಯ ನೀರು. ತ್ಯಾಜ್ಯ ನೀರು ಅಂದ್ರೆ, ಈಗ ಸಾಮಾನ್ಯವಾಗಿ ಮನೇಲಿ ವಾಟರ್ ಫಿಲ್ಟರ್ ಹಾಕಿದಾಗ ಒಂದು ಪೈಪ್ ನ ಬಿಟ್ಟಿರ್ತಾರೆ. ಅದರಿಂದ ಹಾರ್ಡ್ ವಾಟರ್ ಅಂತ ಕರೀತಾರೆ. ಅಂದ್ರೆ ವೇಸ್ಟ್ ವಾಟರ್ ಆಚೆ ಬರ್ತಿರುತ್ತೆ. ಸಾಮಾನ್ಯವಾಗಿ ಎಷ್ಟೋ ಜನ ವೇಸ್ಟ್ ಆಗಿ ಹೋಗ್ಲಿ ಅಂತ ಹಾಗೆ ಬಿಟ್ಬಿಟ್ಟಿರ್ತಾರೆ. ಆದ್ರೆ ಅದನ್ನ ಒಂದು ಬಕೆಟ್ ಅಲ್ಲಿ ನೀವು ಶೇಖರಣೆ ಮಾಡಿ ಬಟ್ಟೆ ತೊಳಿಬೇಕಾದ್ರೆ, ಮನೆ ಒರೆಸ್ಬೇಕಾದ್ರೆ ಅದನ್ನ ಬಳಸಬಹುದು. ಅದೇ ರೀತಿ ವಾಷಿಂಗ್ ಮಿಷಿನ್ ಇದ್ರೆ ಅದನ್ನ ಫುಲ್ ಲೋಡ್ ಮಾಡಿ ಬಳಸೋದ್ರಿಂದ ಮಳೆ ನೀರು ಕೊಯ್ಲು ಅಂದ್ರೆ ವೆರಿ ಗುಡ್. ರೈನ್ ವಾಟರ್ ಹಾರ್ವೆಸ್ಟಿಂಗ್, ತರಕಾರಿ ತೊಳೆದಂತಹ ನೀರನ್ನ ಮತ್ತೆ ಮರುಬಳಕೆ ಮಾಡೋದು, ಮತ್ತು ಅಂದ್ರೆ ಈಗ ವಾಶ್ರೂಮ್ಗಳಿಗೆ, ಲೆಟ್ರಿನ್ಗಳಿಗೆ ಯೂಸ್ ಮಾಡ್ತಾ ಹೋಗಬಹುದು. ಮತ್ತು ಜಲಸಮರ್ಥ ಪರಿಕರಗಳನ್ನ ಅಳವಡಿಸುವುದು ಲೀಟರ್ ಗಟ್ಟಲೆ ನೀರನ್ನ ಉಳಿಸಲು ಸಹಾಯ ಮಾಡುತ್ತೆ. ಜಲಸಮರ್ಥ ಪರಿಕರಗಳು ಅಂದ್ರೆ, ಈ ಕೊಳಯಲ್ಲಿ ಜೋರಾಗಿ ನೀರ್ ಹೋಗ್ತಾ ಇರ್ತದೆ, ಅದಕ್ಕೊಂದು ಫಿಲ್ಟರ್ ಹಾಕ್ತೀರಾ, ಅದನ್ನೆಲ್ಲ ನಾವು ಜಲಸಮರ್ಥ ಪರಿಕರಗಳು ಅಂತ ಕರಿತೀವಿ. ಈಗ ದೈನಂದಿನ ಜೀವನದಲ್ಲಿ ನೀರನ್ನ ಉಳಿಸುವಂತಹ ಪ್ರಮುಖ ಮಾರ್ಗಗಳು: ಒಂದು, ಸ್ನಾನ ಮತ್ತು ವೈಯಕ್ತಿಕ ನೈರ್ಮಲ್ಯ. ಶವರ್, ಸಾಮಾನ್ಯವಾಗಿ ಶವರ್ನ ಬಳಸ್ತಾರೆ, ನೋಡಿದೀರಾ ಶವರ್ ಹೇಗಿರುತ್ತಂತ? ಅದ್ರ ಬದಲಿಗೆ ಬಕೆಟ್ ಮತ್ತು ಮಗ್ ಬಳಸಿ ಇದು ಸುಮಾರು 7ರಿಂದ 10 ಲೀಟರ್ ನೀರನ್ನ ಉಳಿಸುತ್ತೆ. ನೆಕ್ಸ್ಟ್, ಹಲ್ಲುಜ್ಜುವಾಗ, ಮುಖ ತೊಳೆಯುವಾಗ ಅಥವಾ ಶೇವ್ ಮಾಡುವಾಗ ನಲ್ಲಿಯನ್ನ ಟ್ಯಾಪ್ ಬಂದ್ ಮಾಡಿ. ನಾವೆಲ್ಲಿಂದ ಶೇವ್ ಮಾಡ್ತೀವಿ ಮೇಡಮ್? ಮನೇಲಿ ಯಾರಾದ್ರೂ ಹಿರಿಯರಿದ್ರು ಅವ್ರಿಗೂ ಹೇಳಿ, ಟ್ಯಾಪ್ ಅನ್ನ ಬಂದ್ ಮಾಡ್ಲಿಕ್ಕೆ, ಕೊಳಾಯಿನ ಬಂದ್ ಮಾಡ್ಲಿಕ್ಕೆ. ನೆಕ್ಸ್ಟ್, ಅಡುಗೆ ಮನೆ ಮತ್ತು ಶುಚಿಗೊಳಿಸುವಿಕೆಗೆ ತೊಳೆದ ತರಕಾರಿ ಅಥವಾ ಹಣ್ಣುಗಳ ನೀರನ್ನ ಗಿಡಗಳಿಗೆ ಬಳಸಿ. ಸೊ ಏನ್ ಮಾಡಬಹುದು, ಇವಾಗ ತರಕಾರಿಗಳನ್ನ ತೊಳೆದಿರ್ತೀರಾ, ಆ ನೀರನ್ನ ಚೆಲ್ಲೋ ಬದಲು ಈ ಅಡ್ಗೆ ಮನೆಯ ಸ್ಲ್ಯಾಬ್ ಅನ್ನ ಒರೆಸ್ಲಿಕ್ಕೋ ಅಥವಾ ಗಿಡಗಳಿಗೆ ನೀರ್ ಹಾಕ್ಲಿಕ್ಕೋ ಅದನ್ನ ನಾವು ಬಳಸ್ತಾ ಹೋಗ್ಬಹುದು. ಪಾತ್ರೆ ತೊಳೆಯುವಾಗ ನಲ್ಲಿಯನ್ನ ಸತತವಾಗಿ ಬಿಡಬೇಡಿ. ಒಂದ್ಸಲ ನೀಟಾಗಿ ಪಾತ್ರೆಗಳನ್ನೆಲ್ಲ ಉಜ್ಜಿಟ್ಟು ನಂತರ ನೀರ್ನಲ್ಲಿ ತೊಳೆಯುವಂತಹ ಕೆಲಸವನ್ನ ಮಾಡಿ. RO ಪ್ಯೂರಿಫೈಯರ್ ನಿಂದ ವ್ಯರ್ಥವಾಗುವ ನೀರನ್ನ
ಪಾತ್ರೆ ತೊಳೆಯಲು ಅಥವಾ ನೆಲ ಒರೆಸಲು ಮಾಪಿಂಗ್, ನೆಲ ಒರೆಸೋದಕ್ಕೆ ಏನಂತೀವಿ, ಮಾಪಿಂಗ್ಗೆ ಬಳಸಬಹುದು. ಲಾಂಡ್ರಿ ಮತ್ತು ಮನೆ ಸ್ವಚ್ಛತೆ. ಬಟ್ಟೆ ತೊಳೆಯುವ ಯಂತ್ರದಲ್ಲಿ ಪೂರ್ಣ ಲೋಡ್ ಇದ್ದಾಗ ಮಾತ್ರ ತೊಳೆಯಿರಿ. ಒಂದ್ ಸ್ವಲ್ಪ ಇತ್ತು ಹಾಕ್ಬಿಡ್ತೀನಿ, ಅಷ್ಟೇ ನೀರು, ಒಂದು ಡ್ರಮ್ನಷ್ಟು ನೀರು ಅದಕ್ಕೆ ವೇಸ್ಟ್ ಆಗ್ತಾ ಹೋಗುತ್ತೆ. ಮೆಟ್ಟಿಲುಗಳು ಅಥವಾ ಅಂಗಳವನ್ನ ಸ್ವಚ್ಛಗೊಳಿಸಲು ಪೈಪ್ ಬಳಸುವ ಬದಲು ಪರ್ಕೆಯನ್ನ ಬಳಸಿ. ಸೊ ನೀರಲ್ಲಿ ವೇಸ್ಟ್ ಆಗತ್ತ ತಡಿಬಹುದು, ಮತ್ತೆ ನೀರಿನ ಪೂರೈಕೆ ಕೂಡ ಚೆನ್ನಾಗಿರುತ್ತೆ. ತೋಟಗಾರಿಕೆ, ಗಿಡಗಳಿಗೆ ಬೆಳಗ್ಗೆ ಅಥವಾ ಸಂಜೆ ನೀರು ಹಾಕಿ ಇದರಿಂದ ಆವಿಯಾಗುವಿಕೆ, ಎವಾಪರೇಷನ್ ಅನ್ನೋದನ್ನ ಕಮ್ಮಿ ಮಾಡಬಹುದು. ಬೆಳಗ್ಗೆ ಅಥವಾ ಸಂಜೆ ಸಮಯ, ಬಿರು ಮಧ್ಯಾಹ್ನದಲ್ಲಿ ನೀರು ಹಾಕೋಬಹುದು. ನಿರ್ವಹಣೆ ಯಾವ ರೀತಿ, ಸೋರುವ ನಲ್ಲಿಗಳು ಮತ್ತು ಪೈಪ್ಗಳನ್ನ ತಕ್ಷಣ ಸರಿಪಡಿಸ್ಕೊಳ್ಳೋದು. ಏರೇಟರ್ ಗಳನ್ನ ನಲ್ಲಿಗಳಿಗೆ ಅಳವಡಿಸಿ ಇದು ನೀರಿನ ಹರಿವನ್ನ ಕಡಿಮೆ ಮಾಡುತ್ತೆ. ಏರೇಟರ್ ಅಂದ್ರೆ ಇದು ನಲ್ಲಿ ಆಗಿದ್ರೆ ಏರೇಟರ್ ಅಂತ ಬರ್ತದೆ, ಒಂದು ಫಿಲ್ಟರ್ ತರ ಇರುತ್ತೆ. ಈ ರೀತಿ ಹಾಕಿದಾಗ ನೀರಿನ ಹರಿವು ಕಮ್ಮಿ ಆಗ್ತಾ ಒಂದೇ ದಿಕ್ಕಿನಲ್ಲಿ ನೀರು ಬೀಳ್ಲಿಕ್ಕೆ ಶುರುವಾಗುತ್ತೆ. ಸೊ ನೀರು ವೇಸ್ಟ್ ಆಗೋದನ್ನ ನಾವಿಲ್ಲಿ ತಡೆಗಟ್ತಾ ಹೋಗಬಹುದು. ತಿಳಿತಾ? ಟಾಯ್ಲೆಟ್ ಟ್ಯಾಂಕ್ ನಲ್ಲಿ ನೀರು ಉಳಿಸಲು 1 ಲೀಟರ್ ಬಾಟಲಿಯನ್ನ ಇರಿಸಿ. ಈ ಸಣ್ಣ ಬದಲಾವಣೆಗಳು ನೀರಿನ ಅಭಾವವನ್ನ ತಡೆಯಲು ಮತ್ತು ಪರಿಸರವನ್ನ ಸಂರಕ್ಷಿಸಲು ಸಹಾಯ ಮಾಡುತ್ತೆ. ನೋಡಿದ್ರಾ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದು ಮಳೆ ನೀರಿನಿಂದ ಮಾಡುವಂತಹ ಕೊಯ್ಲಿನ ಪದ್ಧತಿ. ಸೊ ಈ ಮಳೆ ನೀರಿನ ಕೊಯ್ಲಿನ ಬಗ್ಗೆ ಮತ್ತೆ ಬಾವಡಿಯ ಬಗ್ಗೆ ನಾವು ಮತ್ತಷ್ಟು ತಿಳ್ಕೊಂತಾ ಹೋಗೋಣ. ಈಗ ಸದ್ಯಕ್ಕೆ ನಾನು ಹೇಳಿದ್ದೆ ನಿಮ್ಗೊಂದು ಆಕ್ಟಿವಿಟಿ ಮಾಡಿಸ್ತೀನಿ ಅಂತ, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಆಕ್ಟಿವಿಟಿ ಇದು. ಸೊ ನನ್ನ ಶಬ್ದ ನಿಮ್ಮೆಲ್ಲರಿಗೂ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಾನೀಗ ವಿಡಿಯೋನ ಶೇರ್ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಕಾಣಿಸುತ್ತಾ ಅಂತ ನೋಡಿ. ಓಕೆ, ಕಾಣಿಸ್ತಾ ಇದೆಯಾ? ಇಲ್ಲೊಂದು 7 ಬಾಕ್ಸ್ ಇದೆ. ಈ 7 ಬಾಕ್ಸ್ ಅಲ್ಲೂ ಕೂಡ ನಮ್ಮ ಒಂದು ನೀರಿನ ಬಗ್ಗೆ ನೀರಿನ ಆಕಾರಗಳ ಬಗ್ಗೆ, ದ ಸೋರ್ಸಸ್ ಆಫ್ ವಾಟರ್ ಬಗ್ಗೆ ವಿಶೇಷವಾದಂತ ಮಾಹಿತಿ ಇದೆ. ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೊದಲನೇ ಬಾಕ್ಸ್ ಅನ್ನ ಓಪನ್ ಮಾಡೋಣ. ಏನಿದೆ ಇದರಲ್ಲಿ? ಸಮುದ್ರದ ನೀರು. ಇದು ಉಪ್ಪು ನೀರು, ಆದರೆ ನಿರ್ಲವಣೀಕರಣ ಪ್ರಕ್ರಿಯೆಗಳ ಮೂಲಕ ಕುಡಿಯಲು ಬಳಸಬಹುದು. ಬಟ್ ಈ ನಿರ್ಲವಣೀಕರಣ ಅಂದ್ರೆ ಅದ್ರಲ್ಲಿರುವಂತಹ ಉಪ್ಪಿನ ಅಂಶವನ್ನ ತೆಗೆದಿದ್ಯಲ್ಲ, ಅದು ತುಂಬಾನೇ ಕಷ್ಟಕರವಾದಂತಹ ಸವಾಲುಯುಕ್ತವಾದಂತಹ ಕೆಲಸ. ಓಕೆ, ಆದ್ರಿಂದ ಇದು ಸಮುದ್ರದ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲದೆ ಇರುವಂತಹ ನೀರು. ನೀರಿನ ಆಕಾರಗಳಲ್ಲಿ ಸಮುದ್ರದ ನೀರು ಒಂದು. ನೆಕ್ಸ್ಟ್, ಎರಡನೇದು, ಹಿಮ ಮತ್ತು ಹಿಮ ನದಿಗಳು. ವಿಶ್ವದ ಹೆಚ್ಚಿನ ಸಿಹಿ ನೀರು ಹಿಮ ಮತ್ತು ಹಿಮ ನದಿಗಳ ರೂಪದಲ್ಲಿ ಇರುತ್ತೆ. ಐಸ್ ವಾಟರ್ ಅಂತೀವಲ್ಲ, ಇದು ಕುಡಿಯಕ್ಕೆ ಬಳಸಬಹುದು. ಆದ್ರೆ ಹೇಗ್ ಬಳಸ್ತೀರಾ? ಐಸ್ ಅಂತ ಮುರಿದು ತಿನ್ಲಿಕ್ಕಾಗುತ್ತಾ? ಇಲ್ಲ ತಾನೆ. ಹಾಗಾಗಿ ನೆಕ್ಸ್ಟ್, ಥರ್ಡ್, ನೈಸರ್ಗಿಕ ಬುಗ್ಗೆಗಳು ಅಂದ್ರೆ ಭೂಗರ್ಭದಲ್ಲಿ ಹೊರಬರುವಂತಹ ಶುದ್ಧ ನೀರು. ಇದನ್ನ ಅಂತರ್ಜಲ ನೀರು ಅಂತ ಸಹ ನಾವು ಕರಿತೀವಿ. ಶುದ್ಧವಾದಂತಹ ನೀರು. ಈಗ ಆಕಾಶದಿಂದ ಬರುವಂತಹ ಗಂಗೆನ ಆಕಾಶ ಗಂಗೆ ಅಂತ ಕರಿತೀವಿ. ಅದೇ ರೀತಿ ಭೂಗರ್ಭದಿಂದ ಒಳಗಿನಿಂದ ಬರುವಂತಹ ಗೀತೆ ಅಂತೀನಿ, ನೀರನ್ನ ಭೂಗರ್ಭದಿಂದ ಬರುವಂತಹ ನೀರು ಅಂತ ಕರಿತೀವಿ. ನೆಕ್ಸ್ಟ್, 4ನೇದು ನೋಡಬಹುದು. ನೀರಿನ ಮುಖ್ಯ ಮೂಲಗಳು ಅಂತ ಹೇಳಿದ್ರೆ ಮಳೆ, ನದಿಗಳು, ಸರೋವರಗಳು, ಅಂತರ್ಜಲ ಈ ರೀತಿಯಾದಂತಹ ಬೋರ್ವೆಲ್ ನೀರುಗಳಲ್ಲಿ ನೋಡಬಹುದು, ಮತ್ತು ತೊರೆಗಳು.
ಇವುಗಳು ಜಲಚಕ್ರದ ಭಾಗವಾಗಿದ್ದು ಭೂಮಿಯ ಮೇಲಿನ ಜೀವನಕ್ಕೆ ಮುಖ್ಯವಾಗಿದೆ. ಮಳೆ ನೀರು, ಮೇಲ್ಮೈ ನೀರು ಅಂದ್ರೆ ನದಿಗಳ ಸರೋವರಗಳ ಮೇಲ್ಮೈ ಮೇಲಿರುವಂತಹ ನೀರು ಮತ್ತು ಅಂತರ್ಜಲ ಬಾವಿಯಾಗಿರಬಹುದು, ಬೋರ್ವೆಲ್ಗಳಾಗಿರಬಹುದು, ಅದು ಮುಖ್ಯ ಸಿಹಿ ನೀರಿನ ಮೂಲಗಳಾಗಿದೆ. ತಿಳಿತೆ? ಅರ್ಥ ಆಯ್ತಾ ನಿಮ್ಮೆಲ್ಲರಿಗೂ? ನೆಕ್ಸ್ಟ್, ಆಗ್ಲೇ ಅಂತರ್ಜಲದ ನೀರಿನ ಬಗ್ಗೆ ಮಾತಾಡ್ತಾ ಇದ್ದೆ. ಅಂತರ್ಜಲ ಅಥವಾ ಬಾವಿಗಳು ಮತ್ತು ಜಲಾಚರಗಳಲ್ಲಿ ಕಂಡು ಬರುವಂತಹ ನೀರು ಇದು ಮಳೆಯಿಂದ ಮರುಪೂರ್ಣಗೊಳ್ತಾ ಹೋಗುತ್ತೆ. ಓಕೆ, ಅಂತರ್ಜಲದ ನೀರು. ನೆಕ್ಸ್ಟ್, ಮಳೆ ನೀರು. ಮಳೆ ನೀರು ಇದು ಎಲ್ಲಾ ಸಿಹಿ ನೀರಿನ ಮೂಲಗಳ ಪ್ರಾಥಮಿಕ ಮೂಲವಾಗಿದೆ ಮತ್ತು ಜಲಚಕ್ರದ ಮೂಲಕ ಭೂಮಿಗೆ ಮರಳುತ್ತೆ. ಸೊ ಈ ಪ್ರಶ್ನೆ ಬರಬಹುದು, ಎಲ್ಲಾ ಸಿಹಿ ನೀರಿನ ಮೂಲಗಳ ಪ್ರಾಥಮಿಕ ಮೂಲ ಯಾವುದು ಅಂತ. ಮಳೆ ನೀರು. ಏನಂತ ಸೆಲೆಕ್ಟ್ ಮಾಡ್ತೀರಾ? ಮಳೆ ನೀರು. ನೆಕ್ಸ್ಟ್, ನಾ ಆಗ್ಲೇ ಹೇಳ್ತಾ ಇದ್ದೆ, ಮೇಲ್ಮೈ ನೀರು ಅಥವಾ ನದಿಗಳು, ಸರೋವರಗಳು, ತೊರೆಗಳು ಮತ್ತು ಜೌಗು ಪ್ರದೇಶಗಳಲ್ಲಿ ಜೌಗು ಪ್ರದೇಶ ಅಂದ್ರೆ ಡೌನ್ವರ್ಡ್ ಸ್ಲೈಡಿಂಗ್ ಪ್ರದೇಶಗಳಿರ್ತಲ್ಲ, ಅದನ್ನ ಜೌಗು ಪ್ರದೇಶ ಅಂತ ಕರಿತೀವಿ. ಅಂತಹ ಪ್ರದೇಶದಲ್ಲಿ ಮೇಲ್ಮೈ ನೀರುಗಳನ್ನ ನಾವು ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಒಟ್ಟು ಇದು ನೀರಿನ ವಿವಿಧ ಆಕಾರಗಳು. ಓಕೆ, ಸೊ ಯಾವ್ದ್ಯಾವ್ದು ನೀರಿನ ವಿವಿಧ ಆಕಾರಗಳು? ಬಾವಿ ನೀರು, ಈ ರೀತಿಯಾಗಿ ನೀರಿನ ಇದು ವಿವಿಧ ಆಕಾರಗಳು ಆಗ್ತಾ ಹೋಗುತ್ತೆ. ಹೋಪ್ ಈ ಒಂದು ಆಕ್ಟಿವಿಟಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯ್ತಾ ಮಕ್ಕಳೇ? ಸ್ವಲ್ಪ ಇನೋವೇಟಿವ್ ಆಗಿತ್ತಾ? ಅಟ್ರಾಕ್ಟಿವ್ ಆಗಿತ್ತಾ? ಓಕೆ. ಸೊ ಇದನ್ನ ಹೇಳ್ತಾ ನೀರಿನ ಬಗ್ಗೆ ಮತ್ತೊಂದು ವಿಶೇಷವಾದಂತಹ ವಿಷಯವನ್ನ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ಬೇಕು ಅಂತ ಹೇಳಿದ್ರೆ ಅದೇ ನೀರಿನ ಉಳಿತಾಯವನ್ನ ಹೇಗೆ ಮಾಡೋದು. ನೀರನ್ನ ಸಂರಕ್ಷಿಸುವಂತಹ ವಿಧಾನಗಳಲ್ಲಿ ಮಳೆ ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು. ಅನೇಕ ಕಟ್ಟಡಗಳಲ್ಲಿ ಮಳೆ ನೀರನ್ನ ಭವಿಷ್ಯದ ಬಳಕೆಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಲಾಗುತ್ತೆ. ಇದನ್ನೇ ಮಳೆ ನೀರು ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರೆಯೋದು. ಅನೇಕ ಮನೆಗಳು, ವಸತಿ ಪ್ರದೇಶಗಳು ಅಥವಾ ಶಾಲೆಗಳಲ್ಲಿ ಮಳೆ ನೀರು ಕೊಯ್ಲು ಮಾಡ್ತಿರುವಂತಹ ವಿಷಯ ನಿಮ್ಗೆ ತಿಳಿದಿರಬಹುದು. ಮಳೆ ನೀರು ಕೊಯ್ಲು ಅನ್ನೋದು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿ ಇರುವಂತಹದ್ದು. ಇದು ಯಾವುದು? ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನುವಂಥದ್ದು. ಅದ್ರ ಪಿಕ್ಚರ್ ಹೇಗಿರುತ್ತೆ ಮೇಡಮ್? ಈ ರೀತಿಯಾಗಿ ಇರುತ್ತೆ. ಮೋಡ ಮೋಡ ಡಿಕ್ಕಿ ಹೊಡೆದಾಗ ಮಳೆ ಹನಿಗಳು ಬೀಳುತ್ತೆ. ಬಿದ್ದಂತಹ ಮಳೆ ಹನಿಗಳು ಈ ರೀತಿ ಒಂದು ಪೈಪ್ ನಲ್ಲಿ ಕಲೆಕ್ಟ್ ಆಗಿ ಅದರ ಮೂಲಕ ಈ ರೀತಿ ಒಂದು ಟ್ಯಾಂಕ್ ನಲ್ಲಿ ಬಳಕೆ ಆಗುತ್ತೆ. ಅದನ್ನ ಗಿಡಗಳಿಗೋಸ್ಕರನೋ ಅಥವಾ ಪ್ರಾಣಿ ಪಕ್ಷಿಗಳಿಗೋಸ್ಕರನೋ ಸಂಗ್ರಹಿಸಿ ಇಡಲಾಗುತ್ತೆ. ತಿಳಿತಾ ಮಕ್ಕಳೇ? ಅರ್ಥ ಆಯ್ತಾ? ಇದು ಏನ್ರ ಬಗ್ಗೆ? ಮಳೆ ನೀರು ಕೊಯ್ಲು ಬಗ್ಗೆ. ಅದೇ ರೀತಿ ಮತ್ತೊಂದು ವಿಶೇಷವಾಗಿರುವಂತಹದ್ದು ಪ್ರಾಚೀನ ಕಾಲದಿಂದಲೂ ಅಂತ ಹೇಳಿದ್ರೆ ಮೆಟ್ಟಿಲು ಬಾವಿಗಳಾದಂಥದ್ದು. ಇದನ್ನ ಬಾವಡಿ ಮತ್ತು ಗುಜರಾತಿನ ವಾವ್ಗಳನ್ನ ನೀರಿನ ಸಂಗ್ರಹಣೆಗಾಗಿ ನಿರ್ಮಿಸಲಾಗುತ್ತೆ. ಯಾಕಂದ್ರೆ ಈ ಪ್ರದೇಶಗಳಲ್ಲಿ ಅನಾದಿ ಕಾಲ ಜಮಾನ ತಾತನ್ ಕಾಲ ಅಂತಿರಲ್ಲ, ಅವಾಗ್ಲಿಂದಲೂ ಕೂಡ ನೀರಿಗೆ ತೀವ್ರ ಕೊರತೆ ಇರುತ್ತೆ. ಆದ್ರಿಂದ ಈ ಮೆಟ್ಟಿಲು ಬಾವಿಗಳು ನೀರನ್ನ ಸಂಗ್ರಹಿಸುವ ವಿಶಿಷ್ಟ ವ್ಯವಸ್ಥೆಯನ್ನ ಹೊಂದಿದೆ. ಅವು ಮಳೆ ನೀರನ್ನ ಮಾತ್ರವಲ್ಲದೆ ಹತ್ತಿರದ ಸರೋವರಗಳು, ಕೊಳಗಳು ಮತ್ತು ನದಿಗಳಿಂದಲೂ ಕೂಡ ಒಸರುವ ನೀರನ್ನ ಸಂಗ್ರಹಿಸುತ್ತೆ. ಮತ್ತೆ ಕಂದಕಗಳ ಭೂಮಿಯಲ್ಲಿ ಆಳವಾಗಿ ಅಗದೆ ರಂಧ್ರಗಳು ಉಂಟು ಮಾಡುತ್ತೆ. ಸೊ ಗೋಡೆಗಳು ಕಲ್ಲುಗಳಿಂದ ನಿರ್ಮಿತವಾಗಿದ್ದು ಅವು ಒಸರುವಂತಹ ನೀರನ್ನ ಬಾವಿಗೆ ಹರಿಸಲಾಗುತ್ತೆ. ಇದು ನೀರಿನ ವಿವಿಧ ಸ್ಥಿತಿಗಳ ಮೂಲಕ ಪಯಣ ಅನ್ನುವಂತಹ ಪಾಠದಲ್ಲಿ ನಾವು ಜಲಚಕ್ರ, ವಾಟರ್ ಸೈಕಲ್ ಬಗ್ಗೆ ಕಲ್ತಿದ್ವಲ್ಲ. ನೀರು ಆವಿ ಆಗೋದು, ಸೂರ್ಯನ ಪ್ರಮುಖ ಪಾತ್ರ ಅದರಲ್ಲಿ, ಅವೆಲ್ಲವನ್ನ ಕೂಡ ನೀವು ನೆನಪಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಪಡಿ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ನಲ್ಲಿ ನಾವು ನೀರಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸೌರಶಕ್ತಿ ಅಥವಾ ಸೋಲಾರ್ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.